ಜೋಕರ್ ಅದಾನ. ಅವ್ನು ನೋಡಿದ್ರೆ ಜೋಕರ್ ಅನ್ಸೋದಿಲ್ರಿ. ನಮ್ಮ ಸರ್ಕಸ್ನಾಗ ಒಬ್ಬ ಜೋಕರ್ ಇರ್ತಾರ ಹಂಗ ಮಾನಸಿಕವಾಗಿ ಅವನೇ ಮಾನಸಿಕ ರೋಗಿ ಅದಾನ್ರಿ. ಹಲೋ, ಮಾನಸಿಕ ರೋಗಿ ಈಶ್ವರ್ ಖಂಡ್ರೆ ಸ್ಟೇಟ್ಮೆಂಟ್ ಹೇಳಿಲ್ಲ ಸರ್. ಜೋಕರ್ ಅಷ್ಟೇ ಅಲ್ಲ, ಮಾನಸಿಕ ರೋಗಿ ಅಂತ ಹೇಳಿ ಅವು ಎರಡೂ ಅವನೇ ಅದಾನ. ಬಿಗ್ ಜೋಕರ್ ಇನ್ ಕರ್ನಾಟಕ. ಸ್ವಾಮೀಜಿಗಳು ಕೂಡ ಕೆಲವು ಸ್ವಾಮೀಜಿಗಳು ಆಕ್ಷೇಪ ಮಾಡಿದ್ದಾರೆ. ಆ ಸ್ವಾಮಿಗಳಿಗೆ ಏನು ಕೇಳ್ತೀನಿ, ಬಸವಣ್ಣವರ ಅಂತ್ಯ ಹೆಂಗಾಯ್ತು ಅನ್ನೋದು ಡಾಕ್ಟರ್ ಎಂ ಕಲಬುರ್ಗಿ ಅವರು ಬರ್ದಾರೆ. ಇನ್ನೊಬ್ಬರು ಕಟ್ಟಿ ಮನಿ ಬರ್ದಾರೆ. ಬಸವಣ್ಣವರ ಕೊನೆಯ ದಿನಗಳು ಏನಾಯ್ತು ಅನ್ನೋದು ಓದಲಿ. ಇಷ್ಟು ಮಾತಾಡ್ತಾರಲ್ಲ ಇವ್ರು ಸ್ವಾಮಿಗಳು, ಇವರೆಲ್ಲ ಈ ಈಶ್ವರ್ ಖಂಡ್ರೆ ಮಾತಾಡ್ತಾನಲ್ಲ, ಆ ಇದನ್ನ ಅನುಭವ ಮಂಟಪ ಏನದಲ್ಲ, ಅದನ್ನೊಂದು ಯಾವ ಪೀರ್ ಸಾಬ ಯಾವುದೋ ಒಂದು ದರ್ಗಾ ಆಗಿದ್ದಿಲ್ಲ, ಅದನ್ನು ಮುಕ್ತ ಮಾಡ್ಲಿಕ್ಕೆ ಏನು ಶಾಮನೂರು ಶಿವಶಂಕರಪ್ಪ ಆಗಲಿ, ನಮ್ಮ ಈಶ್ವರ್ ಖಂಡ್ರೆ, ಭೀಮಣ್ಣ ಖಂಡ್ರೆ, ಇವರೆಲ್ಲ ಸೋಕಾರ್ಡ್ ಲಿಂಗಾಯತ್ ಲೀಡ್ರಲ್ಲ, ಅನುಭವ ಮಂಟಪ ಮುಕ್ತ ಮಾಡಿಸ್ರಿ. ಪೀರ್ ಭಾಷಾ ದರ್ಗಾ ಇವತ್ತು ಅಲ್ಲೆಲ್ಲ ಕುರುಗಳದಾವ, ಹಿಂದೂಗಳ ಕುರುಗಳು. ಇದು ಲಿಂಗಾಯತರ ಚೌಹಾನ್ ಅನುಭವ ಮಂಟಪ ನಡೆದಿದ್ದು ಕುರು ಅದಾವ. ಅದನ್ನು ಮುಕ್ತಿ ಮಾಡೋ ತಾಕತ್ತಿದೆ ಈ ಸ್ವಾಮಿಗಳಿಗೆ. ನನ್ನ ವಿರುದ್ಧ ಮಾತಾಡಕತ್ತಾರಲ್ಲ, ಈ ಈಶ್ವರ್ ಖಂಡ್ರೆ ತಾಕತ್ತಿದೆಯಾ? ಅವನೇ ಒಬ್ಬ ಜೋಕರ್ ಅದಾನ. ಏನು ನನಗೇನು ಹೇಳ್ತಾನೆ ರೀ ಈಶ್ವರ್ ಖಂಡ್ರೆ.